ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನಿವತ್ತೊಂದು ಒಳ್ಳೆ ವೈಟ್ ಕುಸ್ಕಾನೆ ನಿಮಗೆ ತೋರಿಸ್ತಾ ಇದ್ದೀನಿ. ಮಟನ್ ಕರಿ ಹಾಗೆ ಚಿಕನ್ ಕರಿ, ಚಿಕನ್ ಸಾಕುತಿ, ಚಿಕನ್ ಗ್ರೀನ್ ಮಸಾಲಕ್ಕೆಲ್ಲ ತುಂಬಾ ಮ್ಯಾಚ್ ಆಗುವಂತ ಒಂದು ಒಳ್ಳೆ ರೆಸಿಪಿನೇ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ಈಸ್ಟರ್ ಬರ್ತಾ ಇದೆ. ಈಸ್ಟರ್ಗೆ ತುಂಬಾ ಮ್ಯಾಚ್ ಆಗುವಂತ ಒಂದು ಒಳ್ಳೆ ರೆಸಿಪಿನೇ ವೈಟ್ ಕುಸ್ಕಾ. ಮಟನ್ ಹಾಗೆ ಚಿಕನ್ಗೆಲ್ಲ ನಾವು ಮಾಡ್ತಾ ಇರ್ತೀವಿ. ನಮ್ಮ ಮನೇಲಂತೂ ಈಸ್ಟರ್ ಸ್ಪೆಷಲ್ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಗೀ ರೈಸ್ ವೈಟ್ ಕುಸ್ಕಾನೆ ಇದ್ದೇ ಇರುತ್ತೆ. ಖಂಡಿತ ಟ್ರೈ ಮಾಡಿ, ತುಂಬಾ ಟೇಸ್ಟ್ ಆಗಿರುತ್ತೆ. ಹೇಗೆ ಮಾಡೋದು, ಏನೇನೆಲ್ಲ ಬೇಕು ನೋಡೋಣ. ಕುಸ್ಕಾ ಮಾಡೋದಕ್ಕೆ ನಾನು ಸೋನಾ ಮಸೂರಿ ಅಕ್ಕಿನೇ ತಗೊಳ್ತಾ ಇದ್ದೀನಿ. ಇಲ್ಲಿ ಸ್ಟೀಲ್ ಗ್ಲಾಸ್ ಅಲ್ಲಿ ನಾನು 2 ಗ್ಲಾಸ್ ಅಳತೆ ಮಾಡಿ ನಾನು ತಗೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಒಂದು 3-4 ಸಲ ವಾಶ್ ಮಾಡ್ಕೊಂಡಿದ್ದೀನಿ. ಉಪ್ಪು ಹಾಕಿ ಮಿಕ್ಸ್ ಮಾಡಿ ಈಗ 10 ನಿಮಿಷ ನೆನೆಯಕ್ಕೆ ಬಿಡ್ತೀನಿ. ಇಲ್ಲಿ ನಾನು ಗಟ್ಟಿ ಮೊಸರು ಒಂದು ಅರ್ಧ ಕಪ್ ಅಷ್ಟು ತಗೊಂಡಿದ್ದೀನಿ. ನಾನು 4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೀನಿ. ತುಪ್ಪದಲ್ಲೇ ಮಾಡೋದಿದೆ. ಒಣ ದ್ರಾಕ್ಷಿ ಒಂದು ಸ್ವಲ್ಪ ತಗೊಂಡಿದ್ದೀನಿ. ಗೋಡಂಬಿ ಸ್ವಲ್ಪ ತಗೊಂಡಿದ್ದೀನಿ. ಒಣ ದ್ರಾಕ್ಷಿಗಿಂತ ಗೋಡಂಬಿ ಹೆಚ್ಚು ತಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಆಗಿ ಮಾಡಿದ್ದು 2 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಪುದೀನ ಎಲೆಗಳನ್ನ ಭಾಗವಾಗಿ ಮಾಡಿ ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ನಾನು ಇದಕ್ಕೆ ಉದ್ರಾಗಿ ಬಿಡಿಸಿ ತಗೊಂಡಿದ್ದೀನಿ. ನಾನು ಕಟ್ ಮಾಡ್ಕೊಂಡಿಲ್ಲ. ಈರುಳ್ಳಿ ಕೂಡ ನಾನು ಕಟ್ ಮಾಡಿ ತಗೊಂಡಿದ್ದೀನಿ. ಈರುಳ್ಳಿ ನಾನು ತೋರಿಸಿಲ್ಲ. ಈರುಳ್ಳಿ ಹಾಕುವಾಗ ನಾನು ತೋರಿಸ್ತೀನಿ ಎಷ್ಟು ಏನು ಅಂತ ಹೇಳ್ತೀನಿ. ಕಾಯಿ ತಗೊಂಡಿದ್ದೀನಿ. ಪೂರ 1 ತೆಂಗಿನಕಾಯಿ. ಇದರ ಹಾಲು ತಗೊಳ್ಳೋದಿದೆ. ನಾನು ರುಬ್ಕೊಂಡು ಬಂದಿದ್ದೀನಿ. ಈಗ ತೆಂಗಿನ ಹಾಲು ನಾನು ತಗೊಳ್ತಾ ಇದ್ದೀನಿ. ಇಲ್ಲಿ ಒಂದು 3 ಗ್ಲಾಸ್ ತೆಂಗಿನ ಹಾಲಿದೆ. 1 ಗ್ಲಾಸ್ ನಾನು ನೀರು ಹಾಕ್ತಾ ಇದ್ದೀನಿ. ನೀರಂದ್ರೆ 4 ಗ್ಲಾಸ್ ನಾನು ತಗೊಳ್ತಾ ಇದ್ದೀನಿ. ಹಿಂಡಿ ನಾನು ತಗೊಳ್ತಾ ಇದ್ದೀನಿ. ಇದನ್ನ ಬೇಕಾದ್ರೆ ನಾವು ಕೈಯಿಂದ ಕೂಡ ಇಲ್ಲಿ ಅಗಲವಾದ ಅಲ್ಯೂಮಿನಿಯಂ ಪಾತ್ರೆ ತಗೊಂಡಿದ್ದೀನಿ. ಸ್ವಲ್ಪ ಫ್ರೀ ಆಗಿರಬೇಕು. ನಮಗೆ ಕುಸ್ಕಾ ಮಾಡೋದಕ್ಕೆ ಕಿಚ್ಚಿ ಹಾಕಬೇಡ್ದು, ಉದ್ರಾಗಿ ಬರಬೇಕು. ಹಾಗಾಗಿ ಅಗಲವಾದ ಪಾತ್ರೆ ತಗೊಂಡಿದ್ದೀನಿ. ಕೊಂಡಿರೋ ತುಪ್ಪ ಎಲ್ಲ ಹಾಕೊಂಡಿದ್ದೀನಿ. ನಾನು ಬಿರಿಯಾನಿ ಎಲೆ ಹಾಕೊಂಡಿದ್ದೀನಿ. ಒಂದು 3 ಮೀಡಿಯಂ ಸೈಜ್. ಈಗ ಇದು ಕೂಡ ಒಂದು ಸ್ವಲ್ಪ ಫ್ರೈ ಆಗಲಿ. ಇಲ್ಲಿ 3 ಚಕ್ಕೆ ಹಾಕ್ತಾ ಇದ್ದೀನಿ. ಒಂದು ಸಣ್ಣ ಪೀಸ್ ಮೀಡಿಯಂ ಆಗಿ ಒಂದು ಮುಗ್ಗು ಹಾಕ್ತಾ ಇದ್ದೀನಿ. ಹಾಗೆ ಒಂದು 3-4 ಲವಂಗ ಹಾಕ್ತಾ ಇದ್ದೀನಿ. ಇದಕ್ಕೆ ಬಂಡೆ ಹೂವು ಅಂತ ಹೇಳ್ತಾರೆ. ಇದು ಬಂದು ಬಿರಿಯಾನಿಗೆ ಹಾಗೆ ಕುಸ್ಕಾಕ್ಕೆಲ್ಲ ಹಾಕಿದ್ರೆ ತುಂಬ ಒಂದು ಸ್ಮೆಲ್ ಕೊಡುತ್ತೆ. ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಮಾಡಿಕೊಂಡೆ. ಈಗ ನಾನು ಇದಕ್ಕೆ ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹಸಿಮೆಣಸು ಹಾಕಿಲ್ಲ. ಕುಸ್ಕಕ್ಕೆ ಹಸಿಮೆಣಸು ನಾನು ಹಾಕೋದಿಲ್ಲ. ಕಾಳು ಮೆಣಸು ಹಾಕ್ಕೊಳ್ತೀನಿ. ಈಗ ಸೋಂಪು ಕಾಳು ನಾನು ಒಂದು 1/4 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. 1/4 ಟೇಬಲ್ ಸ್ಪೂನ್ಗಿಂತ ಕಡಿಮೆ ನಾನಿಲ್ಲಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಣ ದ್ರಾಕ್ಷಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಿದೆ ಆಗಿದೆ. ಈಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಬಾಡಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬಾಡಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋದಕ್ಕೆ ಪುದೀನ ಎಲೆಗಳನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ನಾನು ಬಾಡಿಸ್ಕೊಳ್ತೀನಿ. ಪುದೀನ ಎಲೆ ಬಾಡಿಸ್ಕೊಂಡು ನಾನು ಈರುಳ್ಳಿ ಹಾಕ್ಕೊಳ್ತೀನಿ. ಹೇಳಿದ್ದೆ, ಆದರೆ ಈರುಳ್ಳಿ ನಾನು ಒಂದು 5-6 ಈರುಳ್ಳಿನ ಉದ್ದ ಶೇಪಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಉದ್ದ ಶೇಪಲ್ಲಿ. ಈಗ ಇದನ್ನು ಕೂಡ ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಈಗ ಪಿಂಕ್ ಶೇಡ್ ಬರೋ ತನಕ ಫ್ರೈ ಮಾಡಿಕೊಂಡೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಮತ್ತೆ ನಾನು ಉಪ್ಪು ಸೇರಿಸೋದಿಲ್ಲ. ಈಗ ನೋಡಿ, ಕೊತ್ತಂಬರಿ ಸೊಪ್ಪು ನಾನು ಈ ರೀತಿ ಬಿಡಿಸಿ ತಗೊಂಡಿದ್ದೆ. ಕೊತ್ತಂಬರಿ ಸೊಪ್ಪು ಕೂಡ ನಾನು ಹಾಕ್ಕೊಂಡು ಬಾಡಿಸ್ಕೊಂಡೆ. ಈಗ ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕಿ ಚೆನ್ನಾಗಿ ಇದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಆಗಿದೆ. ಈಗ ನಾನು ಅದಕ್ಕೆ ತೊಳೆದಿಟ್ಟಿರೋಂಥ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿರೋದ್ರಿಂದ ನಾನು ಉಪ್ಪು ಕಡಿಮೆ ಹಾಕಿ 1 ಟೇಬಲ್ ಸ್ಪೂನ್ ಉಪ್ಪು ನಮಗೆ ಸರಿ ಆಗುತ್ತೆ. ಮತ್ತೆ ನಾವು ಉಪ್ಪು ಸೇರಿಸ್ಬೇಕು ಅಂತ ಇಲ್ಲ. ಒಂದು ಸ್ವಲ್ಪ ತುಪ್ಪದಲ್ಲೇ ಹುರಿದು ಫ್ರೈ ಮಾಡ್ಕೊಂಡು ಈಗ ನಾನು ಅದಕ್ಕೆ 3 ಗ್ಲಾಸ್ ಅಷ್ಟು ನಾನು ತೆಂಗಿನ ಹಾಲು ಹಾಕ್ತಾ ಇದ್ದೀನಿ. 3 ಗ್ಲಾಸ್ ಅಷ್ಟು ತೆಂಗಿನ ಹಾಲು ಸರಿ ಆಯ್ತು. ಈಗ 1 ಗ್ಲಾಸ್ ನಾನು ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನ ಮುಚ್ಚಿ ಇಟ್ಟು ಕುದಿಯೋದಕ್ಕೆ ಬಿಡ್ತೀನಿ. ಕುದೀತಾ ಇದೆ. ಅದನ್ನ ಕುದಿಯೋದಕ್ಕೆ ಬಿಡ್ತೀನಿ. ಇನ್ನು ಸ್ವಲ್ಪ ಗ್ಯಾಪ್ ಬಿಟ್ಟು ಮುಚ್ಚಿಟ್ಟಿದೆ. ಸಿಮ್ಮಲ್ಲಿ ಇಟ್ಟಿದ್ದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇಷ್ಟು ಕೂಡ ನೀರು ಕಡಿಮೆ ಆಗ್ತಾ ಬಂತು. ಇದು ಕೂಡ ಮಿಕ್ಸ್ ಮಾಡಿ ಗ್ಯಾಪ್ ಬಿಟ್ಟು ಮುಚ್ಚಿಡ್ತೀನಿ. ಈಗ ಮತ್ತೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಮತ್ತೆ ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಡ್ತಾ ಇದ್ದೀನಿ. ಈಗ ನಮಗೆ ವೈಟ್ ಕುಸ್ಕಾ ರೆಡಿ ಆಗಿದೆ. ನೋಡಿ, ಇಷ್ಟು ಉದ್ರಾಗಿ ಬಂದಿದೆ ಚೆನ್ನಾಗಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳೋದಿದೆ. ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪನ್ನ ನಾನು ಉದುರಿಸಿದ್ದೀನಿ. ಈಗ ಸೈಡಿಂದ ತಗೊಂಡು ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಒಳ್ಳೆ ವೈಟ್ ಕುಸ್ಕಾ ರೆಡಿ ಆಗಿದೆ. ಇವತ್ತೊಂದು ಒಳ್ಳೆ ನಾನು ರೆಸಿಪಿನೇ ತೋರಿಸಿದ್ದೀನಿ. ಖಂಡಿತ ಟ್ರೈ ಮಾಡಿ ತಿನ್ನೋಡಿ. ಇದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗುತ್ತೆ. ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದಗಳು.